ಹಾಯ್ ಹಲೋ ನಮಸ್ತೆ. ಟಾಕ್ಸಿಕ್ಸ್‌ನ ಒಂದು ವದಂತಿ ಈಗ ಎಲ್ಲೆಡೆ ಹರಿದಾಡ್ತಾ ಇದೆ. ಅದೇನಪ್ಪಾ ಅಂತಂದ್ರೆ, ನಟ ಯಶ್ ಅವರಿಗೆ ಸಿನಿಮಾ ಶೂಟಿಂಗ್ ಮಾಡ್ತಾ ಇರ್ತಕ್ಕಂಥದ್ದು ಸರಿ ಬಂದಿಲ್ಲ, ಕ್ಲಾರಿಟಿಯಾಗಿ ಬಂದಿಲ್ಲ ಅನ್ನೋ ಉದ್ದೇಶದಿಂದಾಗಿ ಮತ್ತೆ ರೀಶೂಟ್ ಅನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಟ ಯಶ್ ಹಾಗೂ ಗೀತು ಮೋಹನ್ ದಾಸ್ ಅವರ ಮಧ್ಯೆ ಒಂದು ಭಿನ್ನಾಭಿಪ್ರಾಯ ಅನ್ನುವಂಥದ್ದು ಮೂಡಿದೆ ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಲ್ಲಿ ಈ ಒಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಹಾಗಾದ್ರೆ ಈ ವಿಚಾರ ಸರಿನಾ? ನಡೆದಿದ್ದು ನಿಜಾನಾ? ಸುಳ್ಳಾ? ಎಂಬೆಲ್ಲ ಕ್ಲಾರಿಟಿಯನ್ನು ಈ ವಿಡಿಯೋದ ಉದ್ದಗಲಕ್ಕೂ ನೋಡೋಣ. ಅದಕ್ಕೂ ಮೊದಲು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟನ್ನು ಕೊಟ್ಟಿದ್ರೆ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಇತ್ತೀಚಿನ ಘಟನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ನಮ್ಮ ಚಾನಲಲ್ಲಿ ನೀವು ನೋಡ್ಬೋದು. ಹಾಗಾದರೆ ಬನ್ನಿ ಈ ವಿಚಾರವನ್ನು ಈಗ ನೋಡೋಣ. ಹೌದು ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಟ ಯಶ್ ಅವರು KGF 1, KGF 2 ನಿಂದ ಇವರು ನ್ಯಾಷನಲ್ ಸ್ಟಾರ್ ಆಗಿ ಹೊರಹೊಮ್ಮಿದ್ರು. ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಾದರೂ ಕೂಡ ಇವತ್ತು ಬಹಳಷ್ಟು ಕೇರ್ಫುಲ್ ಆಗಿ ಆ್ಯಂಡ್ ಅವರ ಅಭಿಮಾನಿಗಳಿಗೆ ಯಾವುದು ಇಷ್ಟ ಆಗುತ್ತೋ ಅಂತಹದ್ದೇ ಒಂದು ಪ್ರಾಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡುವಂತಹ ಕೆಲಸವನ್ನು ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಅವರು ಏನೇ ಒಂದು ಡಿಸಿಷನ್ ತಗೊಂಡ್ರು ಕೂಡ ಅವರ ಅಭಿಮಾನಿಗಳು ಅದನ್ನು ಸಹಕರಿಸ್ತಾರೆ, ಅದನ್ನು ಒಪ್ಕೊಳ್ತಾರೆ ಅನ್ನೋ ನಿಟ್ಟಿನಲ್ಲಿಯೇ ಅವರು ಸೆಲೆಕ್ಷನನ್ನು ಮಾಡುವಂಥದ್ದು. ಅವರೇ ಅಂತಲ್ಲ, ಎಲ್ಲ ನಟರು ಕೂಡ ಮಾಡುವಂಥದ್ದು. ಹಾಗೆಯೇ ಇವತ್ತು ನಟ ಯಶ್ ಅವರು ಕೂಡ ತಮ್ಮ KGF 2 ಅದಾದ ಬಳಿಕ ಸರಿಸುಮಾರು 2-3 ವರ್ಷಗಳಾದ ಮೇಲೆ ಒಂದು ಸಿನಿಮಾನ ಸೆಲೆಕ್ಷನ್ ಮಾಡಿಕೊಂಡು ಆ ಸಿನಿಮಾಗೆ ಬೇಕಾಗಿರ್ತಕ್ಕಂತಹ ತಯಾರಿಯನ್ನು ಮಾಡಿಕೊಂಡು ತುಂಬ ದೊಡ್ಡ ಮಟ್ಟದಲ್ಲಿಯೇ ಸಿನಿಮಾ ಮೂಡಿ ಬರ್ತಾ ಇರ್ತಕ್ಕಂಥದ್ದು. ಆದರೆ ಇದೀಗ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ, ಸೋಷಿಯಲ್ ಮೀಡಿಯಾಗಳಲ್ಲಿ ನಟ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾಗಳಲ್ಲಿ ಅವರು ಮಾಡಿರ್ತಕ್ಕಂತಹ ಶೂಟಿಂಗಲ್ಲಿ ಏನೋ ಒಂದು ಮಿಸ್ಟೇಕ್ ಆಗಿರುವ ಕಾರಣದಿಂದಾಗಿ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಸಿನಿಮಾ ಮೂಡ್ ಬಂದಿರತಕ್ಕಂಥ ರೀತಿ ಸರಿ ಬಂದಿಲ್ಲ, ಹಾಗಾಗಿ ರೀಶೂಟ್ ಆಗ್ತಾ ಇದೆ ಅನ್ನುವಂತಹ ವದಂತಿ ತುಂಬಾ ವೈರಲ್ ಆಗ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಇದು ನಿಜಾನಾ? ಖಂಡಿತವಾಗಿಯೂ ಕೂಡ ನಿಜ ಅಲ್ಲ, ಇದು ಒಂದು ವದಂತಿ ಅಷ್ಟೇ. ಯಾಕೆ ತಾನೇ ಅವರು ಇಷ್ಟು 2-3 ವರ್ಷಗಳ ಕಾಲ ಟೈಮ್ ತಗೊಂಡು ಒಂದು ಪ್ರಾಜೆಕ್ಟನ್ನು ಸೆಲೆಕ್ಟ್ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ತಯಾರಿಗಳನ್ನು ಮಾಡಿ ತುಂಬ ಅದ್ಭುತವಾಗಿ ಸಿನಿಮಾ ಮೂಡಿ ಬರೋದಲ್ಲದೆ ಒಂದೇ ಬಾರಿಗೆ ಕನ್ನಡ ಹಾಗೂ ಇಂಗ್ಲೀಷ್ ಎರಡರಲ್ಲಿಯೂ ಕೂಡ 2 ಲ್ಯಾಂಗ್ವೇಜ್ಗಳಲ್ಲಿಯೂ ಕೂಡ ಅಟ್ ಎ ಟೈಮ್ ಇದು ಶೂಟ್ ಆಗ್ತಾ ಇರ್ತಕ್ಕಂಥದ್ದು. ಸೊ ಇದು ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಕ್ಕಂತಹ ಮೂವಿ. ಸೊ ಹಾಗಾಗಿ ಅವ್ರು ಯಾಕೆ ತಾನೇ ಈ ರೀತಿಯಾಗಿರ್ತಕ್ಕಂತಹ ಡಿಸಿಷನ್ನ ತೆಗೆದುಕೊಳ್ತಾರೆ? ಸೊ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ ಅವರು ಶೂಟ್ ಆಗುವಂತಹ ಸಮಯದಲ್ಲೇ ಅದನ್ನು ನೋಡಿ ಅಲ್ಲೇ ಬಗೆಹರಿಸುವಂಥ ಕೆಲಸವನ್ನು ಮಾಡ್ತಾರೆ ಅಲ್ವಾ. ಸೊ ಅದನ್ನು ಬಿಟ್ಟರೆ ಈಗ ನಟ ಯಶ್ ಅವರ ಮಧ್ಯೆ ಹಾಗೂ ಗೀತು ಮೋಹನ್ ದಾಸ್ ಅವರ ಮಧ್ಯೆ ಭಿನ್ನಾಭಿಪ್ರಾಯ ಮೂಡಿ ಬಂದಿದೆ. ಇಬ್ಬರಲ್ಲೂ ಕೂಡ ಸಿನಿಮಾ ವಿಚಾರವಾಗಿ ಒಬ್ರಿಗೊಬ್ರು ಮಾತಾಡ್ತಾ ಇಲ್ವಂತೆ, ಅಥವಾ ಏನೋ ಒಂದು ಭಿನ್ನಾಭಿಪ್ರಾಯ ಮೂಡಿ ಬಂದಿದೆ ಇಬ್ಬರ ನಡುವೆ ಅನ್ನುವಂತಹ ಮಾತು ಕೇಳಿಬರ್ತಾ ಇದೆ. ಖಂಡಿತವಾಗಿಯೂ ಕೂಡ ಆ ಥರದ್ದು ಯಾವುದೇ ರೀತಿಯಾಗಿರ್ತಕ್ಕಂತಹ ಮಾತುಗಳಾಗಲಿ, ಆ ಥರದ್ದು ಯಾವುದೇ ರೀತಿಯಾಗಿರ್ತಕ್ಕಂತಹ ವರ್ತನೆಗಳಾಗಲಿ ಅಲ್ಲಿ ಕಂಡು ಬಂದಿಲ್ಲ. ನಿಜವಾಗಿಯೂ ಕೂಡ ರಾಕಿಂಗ್ ಸ್ಟಾರ್ ಯಶ್ ಹಾಗೂ ಗೀತು ಮೋಹನ್ ದಾಸ್ ಅವರ ಮಧ್ಯೆ ಒಂದು ಒಳ್ಳೆ ಕಾಂಬಿನೇಷನಲ್ಲಿ ಟಾಕ್ಸಿಕ್ ಮೂವಿ ಮೂಡಿ ಬರ್ತದೆ. ಅದನ್ನು ನೀವೆಲ್ಲರೂ ಕೂಡ ಮೆಚ್ಕೊಳ್ತೀರಾ ಅನ್ನೋ ನಿಟ್ಟಿನಲ್ಲಿ ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಅವರು ತುಂಬ ಹಗಲು ರಾತ್ರಿ ಅಂದೇ ಅವರು ಕಷ್ಟಪಡ್ತಾ ಇದ್ದಾರೆ, ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಇವತ್ತು ಅವರು ನ್ಯಾಷನಲ್ ಸ್ಟಾರ್, ಇವತ್ತು ಗ್ಲೋಬಲ್ ಸ್ಟಾರ್ ಆಗಿರೋದ್ರಿಂದ ಅವರು ಎಲ್ಲ ರಂಗದಲ್ಲಿಯೂ ಕೂಡ ಎಲ್ಲ ಇಂಡಸ್ಟ್ರಿಗಳಿಗೂ ಕೂಡ ಇದೊಂದು ಹೊಸ ಪ್ರಯತ್ನದ ರೀತಿಯಲ್ಲಿ ಈ ಒಂದು ಸಿನಿಮಾವನ್ನು ತರಬೇಕು, ಇದನ್ನು ದೊಡ್ಡ ಮಟ್ಟದಲ್ಲಿ ಬಿಡುಗಡೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಲ್ಲಿ ಮೊನ್ನೆ ಅಷ್ಟೇ ಅವರು ಲಂಡನ್ಗೂ ಕೂಡ ಹೋಗಿ ಬಂದರು. ಸೊ ಹಾಗೆ ಒಂದು ಒಳ್ಳೆಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದರ ನಡುವೆ ಕೆಲವೊಂದಿಷ್ಟು ಕಿಡಿಗೇಡಿಗಳಿಂದ ಆಗಿರುವಂತಹ ಈ ಒಂದು ಅಡಚಣೆಗಳಾಗಿರಬಹುದು ಅಥವಾ ಈ ಒಂದು ವದಂತಿಗಳಿಗೆ ಯಾರೂ ಕೂಡ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿಗಳು ಕಿವಿಯನ್ನು ಕೊಡದೆ ರಾಕಿಂಗ್ ಸ್ಟಾರ್ ಯಶ್ ಅವರ ಮೇಲೆ ನಂಬಿಕೆಯನ್ನು ಇಡಿ ಖಂಡಿತವಾಗಿಯೂ ಕೂಡ ಅವರ ಅಭಿಮಾನಿಗಳ ನಂಬಿಕೆಯನ್ನು ಉಳಿಸಿಕೊಳ್ಳುವಂತಹ ಕೆಲಸವನ್ನು ರಾಕಿಂಗ್ ಸ್ಟಾರ್ ಯಶ್ ಅವರು ಮಾಡ್ತಾರೆ ಅನ್ನುವಂತಹ ಮಾತನ್ನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಯಾರೆಲ್ಲ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿಗಳಾಗಿದ್ದಾರಾ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ.